ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ಅಪರೂಪವಾಗಿ ವಿಶಿಷ್ಟವಾಗಿ ಈ ಫೆಬ್ರವರಿ ಮಾಸದಲ್ಲಿ ಮಾಘ ಮಾಸದಲ್ಲಿ ಬರ್ತಾ ಇರುವಂಥ 17ನೇ ತಾರೀಕು ಬರ್ತಾ ಇರುವಂತಹ ಅಮಾವಾಸ್ಯೆ ದಿನವು ಕುಂಭರಾಶಿಯಲ್ಲಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ. ಈ ಪಂಚಗ್ರಹಗಳು ಮುಖ್ಯವಾಗಿ ಈ ಅಲ್ಪ ಸಂಚಾರ ಗ್ರಹಗಳಾಗಿರುವಂತಹ ಶುಕ್ರ, ಬುಧ, ರಾಹು, ಕುಜ, ರವಿ, ಚಂದ್ರ ಇತ್ಯಾದಿ ಗ್ರಹಗಳು ಕೂಡ ಪಂಚಗ್ರಹ ಕೂಟವನ್ನು ಕುಂಭರಾಶಿಯಲ್ಲಿ ವಾಯುತತ್ವ ರಾಶಿಯಾಗಿರುವಂತಹ ಈ ರಾಶಿಯಲ್ಲಿ ಈ ಪಂಚಗ್ರಹ ಕೂಟ ನಿರ್ಮಾಣವಾಗುತ್ತಾ ನಮ್ಮ ಪ್ರಕೃತಿಯ ಮೇಲೆ ಅಲ್ಲಿ ಸ್ವಲ್ಪ ಮೇಘಾವೃತವಾಗಿರಬಹುದು ಅಥವಾ ವಿಪರೀತವಾಗಿರುವಂತಹ ವಾಯುತತ್ವ ರಾಶಿ ಅಲ್ವಾ. ಸೊ ಆದಾಗರಿಂದ ಈಗ ವಿಪರೀತವಾಗಿರುವಂತಹ ಗಾಳಿಯಿಂದ ಕೂಡಿರುವಂತಹ ವಾತಾವರಣವಾಗಿರಬಹುದು, ಮೇಘಾವೃತವಾಗಿರುವಂತಹ ವಾತಾವರಣವಾಗಿರಬಹುದು, ನಾವು ಪ್ರಕೃತಿಯಲ್ಲಿ ನೋಡಬಹುದು. ಅದೇ ರೀತಿ ಈ ಪಂಚಗ್ರಹ ಕೂಟ ಅಮಾವಾಸ್ಯೆ ದಿನ ಆಗ್ತಾ ಇರೋದರಿಂದ ಈ ದ್ವಾದಶ ರಾಶಿಗಳಲ್ಲಿಯೂ ಕೂಡ ದ್ವಾದಶ ರಾಶಿ ಜಾತಕರಿಗೆ ಅವರವರ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಈ ಗ್ರಹಕೂಟ ನಿರ್ಮಾಣವಾಗ್ತಾ ಇದೆಯೋ ಆ ಪರ್ಟಿಕ್ಯುಲರ್ ಜಾತಕದವರಿಗೆ, ಆ ರಾಶಿಯವರಿಗೆ, ನಕ್ಷತ್ರದವರಿಗೆ ಈ ಪಂಚಗ್ರಹ ಕೂಟ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆ. ಮುಖ್ಯವಾಗಿ ಈ ಮಾಸದಲ್ಲಿ ಈ 17, 18, 19 ಯಾಕಂದರೆ ಚಂದ್ರ ಇರೋದು ಈ 2.5 ದಿನಗಳು ಆಗಿರೋದ್ರಿಂದ ಈ ಚಂದ್ರನ ಜೊತೆ ಸೇರಿ ನಿರ್ಮಾಣವಾಗ್ತಾ ಇರುವಂತಹ ಈ ಪಂಚಗ್ರಹ ಕೂಟ ಕುಂಭರಾಶಿಯಲ್ಲಿ ಆಗ್ತಾ ಇದೆ. ಯಾರು? ರಾಹು, ರವಿ, ಚಂದ್ರ, ಶುಕ್ರ, ಬುಧನ ಜೊತೆ ಸೇರಿ. ಕುಜ ಬಂದು 23ನೇ ತಾರೀಕು ಆದಮೇಲೆ ಬರ್ತಾರೆ. ಬಟ್ ಈ ಪರ್ಟಿಕ್ಯುಲರ್ ಅಮಾವಾಸ್ಯೆ ದಿನ ನಿರ್ಮಾಣವಾಗ್ತಾ ಇರುವಂತಹ ಈ ಪಂಚಗ್ರಹ ಕೂಟದ ಮುಖಾಂತರ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ಯೋಗ ಫಲಗಳಿದೆ. ಈ ಪರ್ಟಿಕ್ಯುಲರ್ ಪಂಚಗ್ರಹ ಕೂಟದಿಂದ ದ್ವಾದಶ ರಾಶಿಗಳಲ್ಲಿ ನಾನು ಹೇಳ್ತಾ ಇರುವಂತಹ ಈ ರಾಶಿದವರೆಗೆ, ಈ ದ್ವಾದಶ ರಾಶಿಗಳಲ್ಲಿ ಈ ಪರ್ಟಿಕ್ಯುಲರ್ ರಾಶಿಯವರೆಗೆ ಗೋಚಾರದಿಂದ ನೋಡುವುದಾದರೆ ಅನುಕೂಲವಾಗಿರುವಂತಹ ಸಮಯ, ಅವರ ಕನಸುಗಳನ್ನು ಈಡೇರಿಸಿಕೊಳ್ಳುವಂತಹ ಸಮಯ, ಅವರ ಪ್ರಯತ್ನಗಳನ್ನು ಸಫಲವು ಮಾಡಿಕೊಳ್ಳುವಂತಹ ಸಮಯ. ಮತ್ತು ಯಾವ ರಾಶಿಗೆ ಯಾವ ಸ್ಥಾನದಲ್ಲಿ ಈ ಗ್ರಹಕೂಟ ಅದ್ಭುತ ರೀತಿಯಲ್ಲಿ ಫಲಗಳು ನೀಡ್ತಾ ಇದೆ ಈ 17ನೇ ತಾರೀಕು ಅಮಾವಾಸ್ಯೆ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಂತ ನೋಡುವುದಾದರೆ, ಮೊದಲನೆಯ ರಾಶಿ ಈ ಮೇಷಾದಿ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ಈ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ. ಅಂದರೆ ಲಾಭಸ್ಥಾನದಲ್ಲಿ ಒಂದು ಗ್ರಹ ಇದ್ರೂ ಕೂಡ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರುತ್ತೆ. ಬಟ್ ಇಲ್ಲಿ ನೋಡಿ, ಮೇಷರಾಶಿಯವರ ನೋಡಿ ನಾವು ನೋಡ್ಕೊತಾ ಬಂದಿದ್ದೇವೆ. ಹೋಗಿರುವಂತಹ ವರ್ಷ 2025ರಲ್ಲಿ ಮಾರ್ಚ್ 29ರಂದು ಶನಿ ಪರಮಾತ್ಮ ಇವರಿಗೆ ಸಾಡೆ ಸಾತಿ ಆರಂಭವಾದರೂ ಕೂಡ ಮುಖ್ಯವಾಗಿ ಪಂಚಗ್ರಹ ಕೂಟ ನಿರ್ಮಾಣವಾಗುವಂಥ ಮುಖಾಂತರ ಶನಿ ವಕ್ರ ಸಂಚಾರ ಮಾಡುವಂಥ ಹಿಮ್ಮುಖ ಚಾಲನೆ ಮಾಡುವಂತಹ ಮುಖಾಂತರ ಈ ದೇವಗುರು ಬೃಹಸ್ಪತಿ ಲಾಸ್ಟ್ ಇಯರ್ ಈ ಹಿಮ್ಮುಖ ಚಾಲನೆ ಮಾಡುವಂತಹ ಮುಖಾಂತರ ಎಲ್ಲಿಯೂ ಕೂಡ ಇವರಿಗೆ ಅಷ್ಟು ಪ್ರತಿಕೂಲ ಸ್ಥಿತಿ ಅನ್ನೋದು ಕಾಣಿಸುವುದಿಲ್ಲ. ಬಟ್ ಅದೃಷ್ಟದಲ್ಲಿ ಮತ್ತೊಂದು ಅದೃಷ್ಟ ಅನ್ನೋ ರೀತಿಯಲ್ಲಿ ಪ್ರಥಮ ರಾಶಿ ಮೇಷರಾಶಿಯವರಿಗೆ ಈ ಪಂಚಗ್ರಹ ಕೂಟ ಅದು ಲಾಭಸ್ಥಾನ ಏಕಾದಶ ಸ್ಥಾನದಲ್ಲಿ 5 ಪ್ರಧಾನ ಗ್ರಹಗಳು ವಿಶೇಷವಾಗಿ ಯೋಗಕಾರಕವಾಗಿರುತ್ತದೆ. ಅದು ರಾಹುವಾಗಿರಬಹುದು, ಮುಖ್ಯವಾಗಿ ರವಿ ಆಗಿರಬಹುದು, ಕುಜ ಆಗಿರಬಹುದು, ಚಂದ್ರ, ಬುಧ, ಈ ಶುಕ್ರ ಆಗಿರಬಹುದು. ವಿಶೇಷವಾಗಿ ಮೇಷರಾಶಿಯವರಿಗೆ ಈ ಪಂಚಗ್ರಹ ಕೂಟದ ಮುಖಾಂತರ ಅದೃಷ್ಟ ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿಯವರಿಗೆ ವಿಶೇಷ ಒಂದು ಯೋಗವನ್ನು ನಿರ್ಮಾಣ ಮಾಡ್ತಾ ಇದೆ ಈ ಗ್ರಹಕೂಟ. ಅದರಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಮೇಷರಾಶಿಯವರಿಗೆ ಕುಜ ಅಧಿಪತಿಯಾಗಿರುವಂತಹ ಸಂದರ್ಭದಲ್ಲಿ ಈ
ಮೇಷರಾಶಿಯವರಿಗೆ ಅದ್ವಿತೀಯ ರೀತಿಯಲ್ಲಿ ಆ ವಿಷಯಗಳನ್ನು ನಾನು ಮುಂದೆ ಈ ವಿಡಿಯೋಗಳಲ್ಲಿ ಒಂದೊಂದು ರಾಶಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತಾ ಹೋಗ್ತೇನೆ. ಬಟ್ ಈಗ ಅದೃಷ್ಟ ರಾಶಿಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಆದ್ದರಿಂದ ಮೇಷರಾಶಿಯವರಿಗೆ ಈ ಗ್ರಹಕೂಟ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ಇನ್ನು ದ್ವಿತೀಯ ರಾಶಿ, ಎರಡನೆಯ ರಾಶಿ ಯಾವುದು ಅಂತ ನೋಡುವುದಾದರೆ ಕನ್ಯಾ ರಾಶಿಯವರಿಗೆ ಶತ್ರುಸ್ಥಾನ 6ನೇ ಮನೆಯಲ್ಲಿ ರವಿ, 6ನೇ ಮನೆಯಲ್ಲಿ ಬರ್ತಾ ಇರುವಂತಹ ರಾಹು, 6ನೇ ಮನೆಯಲ್ಲಿ ಬರ್ತಾ ಇರುವಂತಹ ಶುಕ್ರ, ಬುಧ ಇವರಿಗೆ ವಿಶೇಷವಾಗಿ ಋಣ ಈ ರವಿ ರಾಹು ಋಣ ಶತ್ರು ರೋಗ ಸ್ಥಾನವಾಗಿರುವಂತಹ ಈ ಷಷ್ಠಭಾವಕ್ಕೆ ಆಗಮವಾಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಪಂಚಗ್ರಹ ಕೂಟದಿಂದ ಲಾಭವನ್ನು ವಿಶೇಷವಾಗಿ ಯೋಗವನ್ನು ಪಡೀತಾ ಇರುವಂತಹ ದ್ವಿತೀಯ ರಾಶಿ ಯಾವುದಂದರೆ ಕನ್ಯಾ ರಾಶಿ. ರಾಶಿಗೆ ಅಧಿಪತಿ ಬುಧ ಆಳ್ವಿಕೆಯಲ್ಲಿರುವಂತಹ ಈ ರಾಶಿಯು ಕೂಡ ಈ ಪಂಚಗ್ರಹ ಕೂಟದಿಂದ ಅದೃಷ್ಟವನ್ನು ನೋಡ್ತಾ ಇದೆ. ಇನ್ನು ಮೂರನೆಯ ರಾಶಿ ಯಾವುದು ಅಂತ ನಾವು ನೋಡುವುದಾದರೆ ಈ ಗ್ರಹಕೂಟ ನಿರ್ಮಾಣದಿಂದ ವಿಶೇಷವಾಗಿ ಅಮಾವಾಸ್ಯೆ ದಿನದಂದು ನಿರ್ಮಾಣವಾಗ್ತಾ ಇರುವಂತಹ ಈ ಗ್ರಹಕೂಟ ನಿರ್ಮಾಣದಿಂದ ಈ ಪರ್ಟಿಕ್ಯುಲರ್ ಆಗಿ ದ್ವಾದಶ ರಾಶಿಗಳಲ್ಲಿ ಶನಿ ಪರಮಾತ್ಮ ಈಗೀಗೆ ಅವರು 7.5 ಈ ಬಾಧೆಗಳಿಂದ, ಸಮಸ್ಯೆಗಳಿಂದ, ಅವಮಾನಗಳಿಂದ ಹೊರಗಡೆ ಬಂದಿರುವಂತಹ ಈಗೀಗ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇರುವಂತಹ ಮಕರ ರಾಶಿಯವರಿಗೆ ಧನ ಕುಟುಂಬ ಸ್ಥಾನದಲ್ಲಿ ಈ ಪಂಚಗ್ರಹ ಕೂಟ ನಿರ್ಮಾಣ ಅನ್ನೋದು ಒಂದು ರೀತಿ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ಇನ್ನು ಕೊನೆಯ ರಾಶಿ, ಒಟ್ಟಾಗಿ 4 ರಾಶಿಗಳಿಗೆ ಈ ಪಂಚಗ್ರಹ ಕೂಟ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಅದರಲ್ಲಿ ನಾವು ನೋಡಿದ್ದೇವೆ ಮೇಷರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಇನ್ನು ಕೊನೆಯದಾಗಿ ಧನಸ್ಸು ರಾಶಿಯವರಿಗೆ ರಾಶ್ಯಾಧಿಪತಿ ಗುರು ಆಗಿರುವಂತಹ ತೃತೀಯ ಸ್ಥಾನಕ್ಕೆ ಬರುವಂತಹ ಈ ರವಿ ಆಗಿರಬಹುದು, ರಾಹು ಆಗಿರಬಹುದು, ಕುಜ ಆಗಿರಬಹುದು, ಬುಧ, ಶುಕ್ರರು ಎಲ್ಲರೂ ಕೂಡ ಇವರಿಗೆ ವಿಪರೀತವಾಗಿ ಯೋಗಕಾರಕರಾಗಿ, ಮುಖ್ಯವಾಗಿ ತೃತೀಯ ಸ್ಥಾನ, ಸೋದರ ಸ್ಥಾನ ಅಂತ ಹೇಳ್ತೇವೆ, ಧೈರ್ಯ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಹಿಂದೆ ಸಂಪೂರ್ಣವಾಗಿ ನಿಲ್ಲಿಸಿರುವಂತಹ ಪ್ರಯತ್ನಗಳು ಈ ಸಮಯದಲ್ಲಿ ಅದ್ಭುತ ರೀತಿಯಲ್ಲಿ ಪೂರ್ಣವಾಗುತ್ತೆ. ಈ ಮಾಸದಲ್ಲಿ ಗ್ರಹ ಕೂಟ ಕೂಡ ಈ ಧನಸ್ಸು ರಾಶಿಯವರಿಗೆ ಯೋಗಕಾರಕರಾಗಿರೋದ್ರಿಂದ ಈ ಫೆಬ್ರವರಿ ಮಾಸದಲ್ಲಿ ಯಾವುದಾದ್ರೂ ಒಂದು ಅದೃಷ್ಟ ರಾಶಿ ಇದೆ ಅಂತ ಹೇಳಿದ್ರೆ ಅದು ಧನಸ್ಸು ರಾಶಿ ಆಗಿರುತ್ತೆ. ಸೊ ಆದ್ದರಿಂದ ಈ ಧನಸ್ಸು, ಮಕರ ಮತ್ತು ಕನ್ಯಾ, ಮೇಷಾದಿ ರಾಶಿಗಳಿಗೆ ಈ ಪಂಚಗ್ರಹ ಕೂಟದ ನಿರ್ಮಾಣ ಮುಖಾಂತರ ಅತ್ಯದ್ಭುತವಾಗಿರುವಂತಹ ಫಲಗಳು ಅಮಾವಾಸ್ಯೆ ಆಗ್ತಾ ಇರುವಂತಹ ಅಮಾವಾಸ್ಯೆ ತಿಥಿ ಬರ್ತಾ ಇರುವಂತಹ 17ರ ನಂತರ ಸಾಕಷ್ಟು ಶುಭ ಫಲಗಳನ್ನು ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತಿತರ ರಾಶಿಗಳಿಗೆ ಈ ಗ್ರಹಕೂಟದ ನಿರ್ಮಾಣ ಮತ್ತು ಯಾವ ರೀತಿ ಫಲಗಳನ್ನು ಕೊಡ್ತಾ ಇರುತ್ತೆ ಅನ್ನೋದಕ್ಕೆ ನಾನು ಇದಕ್ಕೆ ಕಂಟಿನ್ಯೂ ಮಾಡ್ತಾ ಮತ್ತಷ್ಟು ವಿಡಿಯೋಗಳು ಮಾಡ್ತೀನಿ. ಬಟ್ ನಿಮ್ಮಲ್ಲಿ ಕೂಡ ಒಂದು ಆಸಕ್ತಿ ಇದೆ ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ಗ್ರಹ ಸಂಚಾರ ಪರಿಶೀಲನೆ ಮಾಡಿಸಬೇಕು. ಯಾವ ಗ್ರಹವು ಯಾವ ಸ್ಥಾನದಲ್ಲಿ ಯೋಗಕಾರಕವಾಗಿದೆ, ಯಾವ ಗ್ರಹವು ನೀಚವಾಗಿದೆ, ಯಾವ ಗ್ರಹಕ್ಕೆ ಅತ್ಯದ್ಭುತವಾಗಿರುವಂತಹ ಪರಿಹಾರಗಳನ್ನು ಮಾಡಬೇಕು, ಯಾವ ಅದೃಷ್ಟ ರತ್ನವನ್ನು ಧರಿಸುವ ಮುಖಾಂತರ ನಿಮ್ಮ ಜೀವನವು ಅದ್ಭುತವಾಗಿರುತ್ತೆ, ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಗಳೇನು ಅನ್ನೋದರ ಬಗ್ಗೆ ಮತ್ತಷ್ಟು ಮಾಹಿತಿಗೋಸ್ಕರ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ನಿಮ್ಮ ಹತ್ತಿರದಲ್ಲಿರುವಂತಹ ಈ ಅನುಭವಜ್ಞರಾಗಿರುವಂತಹ ಜ್ಯೋತಿಷ್ಯರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿಕೊಂಡರೆ ಆ ಸಂಪೂರ್ಣ ವಿಷಯಗಳು ಗೊತ್ತಾಗುತ್ತೆ. ಬಟ್ ಈ ಮಾಸದಲ್ಲಿ ಪ್ರತ್ಯೇಕವಾಗಿ ವಿಶಿಷ್ಟವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಈ ಪಂಚಗ್ರಹ ಕೂಟದ ಮುಖಾಂತರ ಯಾವ ರಾಶಿಗೆ ಯಾವ ಸ್ಥಾನದ ಆಧಾರದ ಮೇಲೆ ಯಾವ ಗ್ರಹ ಅನುಕೂಲತೆ ಮೇಲೆ ಫಲಗಳು ಇರುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮುಖ್ಯವಾಗಿ ನೋಡಿದ್ದೀವಲ್ವ, ಈ ಗ್ರಹಕೂಟದ ನಿರ್ಮಾಣ ಮುಖಾಂತರ ಅದೃಷ್ಟವನ್ನು ಮತ್ತು ಯೋಗವನ್ನು ಪಡೀತಾ ಇರುವಂತಹ ಈ 4 ರಾಶಿಗಳೇ ಅಲ್ಲ, ಮುಖ್ಯವಾಗಿ ಉಳಿದಿರುವಂತಹ ರಾಶಿಗಳಿಗೂ ಕೂಡ ಮಿಶ್ರ ಸಾಮಾನ್ಯ ಫಲಗಳು ಇರುತ್ತೆ. ಆ ವಿಷಯಗಳಿಗೋಸ್ಕರ ಮತ್ತಷ್ಟು ವಿಡಿಯೋಗಳು ಮುಂದೆ ಬರ್ತಾ ಇರುತ್ತೆ. ಸೊ ಆ ವಿಡಿಯೋಗಳ ಮುಖಾಂತರ ನೀವು ಇಷ್ಟಪಡುವ ಮುಖಾಂತರ, ಲೈಕ್ ಮಾಡುವಂತಹ ಮುಖಾಂತರ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವಂಥ ಮುಖಾಂತರ ನಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತೀರಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.